ಇಂದಿನಿಂದ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಸೆಂಬರ್ 19ರವರೆಗೂ ಕೂಡ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಇವತ್ತಿನಿಂದ ಆರಂಭ ಆಗುವಂತಹ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ 19ರವರೆಗೂ ಕೂಡ ನಡೆಯುತ್ತೆ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಬಂದೋಬಸ್ತ್ ಅನ್ನು ಮಾಡಿಕೊಂಡಿದ್ದಾರೆ. 6000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಜಿಲ್ಲಾಡಳಿತ ಬೆಳಗಾವಿಯಲ್ಲಿ ಚಳಿ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಬಾರಿ ಚಳಿ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. 2000ಕ್ಕೂ ಅಧಿಕ ಪೊಲೀಸರಿಗೆ ಜರ್ಮನ್ ಟೆಂಟ್ ವ್ಯವಸ್ಥೆ ಆಗಿದೆ. ನಾಳೆಯಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ತಾ ಇದೆ. ಚಳಿಗಾಲ ಅಧಿವೇಶನಕ್ಕೆ ರಾಜ್ಯ ರಾಜಕಾರಣ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ವ್ಯವಸ್ಥೆಗಾಗಿ ಪೊಲೀಸರನ್ನ ಕರೆಸಲಾಗಿದೆ. ಪೊಲೀಸರಿಗೂ ಕೂಡ ವಿವಿಧ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಪೊಲೀಸರಿಗೆ ಯಾವ ರೀತಿಯಾಗಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಸುವರ್ಣಸೌಧಕ್ಕೆ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಉಳಿದುಕೊಳ್ಳೋದಿಕ್ಕೆ, ಅವರು ಮಲಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು ನೀವು ನೋಡಬಹುದು. 2000ಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಬೇರೆ ಬೇರೆ ಟೆಂಟ್ಗಳನ್ನು ಅಳವಡಿಕೆ ಮಾಡಿ ಅವರವರ ಗ್ರೇಡಿಗೆ, ಅಂದರೆ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು, ಅದರ ಜೊತೆಗೆ ಇನ್ನೊಂದು ಟೆಂಟ್ನಲ್ಲಿ PSIಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು, ಕಾನ್ಸ್ಟೇಬಲ್ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು, ಅದರ ಜೊತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಅವರಿಗೆ ಚಳಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಘಟನೆಗಳು ನಡೆದಿದೆ. ಕೆಲವೊಬ್ಬರು ಚಳಿಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಒಂದಷ್ಟು ಉದಾಹರಣೆಗಳು ಕೂಡ ಇದೆ. ಈ ಕಾರಣಕ್ಕಾಗಿ ಸರ್ಕಾರ ವಿಶೇಷವಾಗಿ ಅವರಿಗಾಗಿ ಜರ್ಮನ್ ಟೆಂಟ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಅವರಿಗೆ ಚಳಿಗಾಲ ಆಗಿರುವಂಥ ಕಾರಣಕ್ಕಾಗಿ ಹೆಚ್ಚಾಗಿ ಚಳಿ ಇರುತ್ತೆ ಬೆಳಗಾವಿಯಲ್ಲಿ. ಈ ಕಾರಣಕ್ಕಾಗಿ ಅವರಿಗೆ ಜರ್ಮನ್ ಟೆಂಟ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಕಡೆ ಮನರಂಜನೆಗಾಗಿ ಇಲ್ಲಿ ಬಂದಂತಹ ಪೊಲೀಸರಿಗೆ ಅವರು ಶಿಫ್ಟ್ ಮುಗಿಸಿ ಬಂದಂತಹ ಸಮಯದಲ್ಲಿ ಮನರಂಜನೆಗಾಗಿ ಮನರಂಜನಾ ವೇದಿಕೆಯನ್ನು ಹಾಕಿರುವಂಥದ್ದು. ಅದರ ಜೊತೆಗೆ ಯಾವುದಾದ್ರೂ ಅಗ್ನಿ ಅವಘಡ ಸಂಭವಿಸಿದರೆ ಅಂಥದ್ದಕ್ಕೂ ಕೂಡ ಎಮರ್ಜೆನ್ಸಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಇನ್ನು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನನ್ನ ರೈಟ್ ಸೈಡಲ್ಲಿ ನಿಮ್ಗೆ ಏನು ಟೆಂಟ್ ಕಾಣಿಸ್ತಾ ಇದೆ ಅದರಲ್ಲಿ ಮಹಿಳೆಯರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಹಾಗಿದ್ರೆ ಈ ಬಾರಿಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಪೊಲೀಸರೇ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಸಾಕಷ್ಟು ಚಳಿ ಇರುತ್ತೆ. ಚಳಿಗಾಲ ಹೇಗಪ್ಪ ಹೋಗೋದು ಅಧಿವೇಶನಕ್ಕೆ? ಚಳಿ ಜಾಸ್ತಿ ಇರುತ್ತೆ ಬೆಳಗಾವಿಯಲ್ಲಿ ಅನ್ಕೊಂಡಿರ್ತೀರಾ, ಇಲ್ಲಿ ಬಂದು ನೋಡಿದಾಗ ಏನು ಅನ್ನಿಸ್ತಾ ಇದೆ? ನಮಸ್ತೆ ಮೇಡಮ್, ನಾವು ಮೈಸೂರು ನಗರದಿಂದ ಬಂದಿದ್ವಿ. ಹಾಗೂ ನಮ್ಮ ಬೆಳಗಾವಿ ಅಧಿವೇಶನಕ್ಕೆ ಸುಮಾರು ಕರ್ನಾಟಕದಿಂದ ಎಲ್ಲೆಡೆಯಿಂದನೂ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆ ನಮ್ಮ ದೊಡ್ಡ ದೊಡ್ಡ ಆಫೀಸರೆಲ್ಲ ಭಾಳ ಚಳಿ ಐತೆ, ನೀವು ಹೊದಿಕೆ ಇವೆಲ್ಲ ತಗೊಂಡು ಬನ್ನಿ ಅಂತ ಹೇಳಿದರು. ನಾವು ಇಲ್ಲಿಗೆ ಬಂದಾಗ ಸ್ವಲ್ಪ ನಮ್ಮ ಮೈಸೂರು ಕಡೆ ವಾತಾವರಣ ತಂಗೆ ಬೆಳಗ್ಗೆ ಹೊತ್ತು ಹಗಲು ಟೈಮಲ್ಲಿ ಮೈಸೂರು ವಾತಾವರಣ ಇದ್ದರು. ಸಂಜೆ 7 ಗಂಟೆ 6 ಗಂಟೆ ಆಯ್ತಿದ್ದಂಗೆ ಸಿಕ್ಕಾಬಟ್ಟೆ ಚಳಿ ಇದೆ. ಆದರೆ ಅದೇ ರೀತಿ ಅದಕ್ಕೆ ತಕ್ಕಂತೆ ನಮ್ಮ ಮೇಲಿನ ಆಫೀಸರೇ ಆಗಲಿ ನಮ್ಮ ಸರ್ಕಾರನೇ ಆಗಲಿ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಈ ಸರಿ. ಅದರಲ್ಲೂ ನಮಗೆ ಬೇಕಾಗಿರೋದು ಫಸ್ಟು ಊಟ, ಅದರಲ್ಲಂತೂ ಹೇಳಂಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಮಾಡಿಕೊಟ್ರಂಥ ಸರ್ಕಾರಕ್ಕೂ ಮತ್ತು ನಮ್ಮ ಅಧಿಕಾರಿಗಳಿಗೂ ತುಂಬ ಹೃದಯದ ಮೈಸೂರು ನಗರದ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಚಳಿಗಾಲ ಇರುವಂತಹ ಕಾರಣಕ್ಕಾಗಿ ಸಕಲ ವ್ಯವಸ್ಥೆಯನ್ನು ಪೊಲೀಸ್ಗಾಗಿ ಮಾಡಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.